ಡಿ5 ಮಾತಾಡೋದು. ಒಂದು ಟಾಪಿಕ್ ಏನಂತಂದರೆ, ಯಾರೆಲ್ಲ ಹೊಸದಾಗಿ ವೈಫೈ ಹಾಕಿಸ್ತಾ ಇದ್ರ ಏನೆಲ್ಲ ನೋಡಬೇಕು ಅದರಲ್ಲಿ ಹೆಂಗೆ ಅಂತ ನೋಡೋಣ ಇವತ್ತು. ನಮಗೂ ಗೊತ್ತಿದ್ದಿಲ್ಲ, ಫಸ್ಟ್ ಏರ್ಟೆಲ್ ತಗೊಳದ ಜಿಯೋ ತಗೊಳದ ಅಂತ ಇದ್ವಿ. ಗೊತ್ತಾಯ್ತು ನಮ್ಮ ಸರೌಂಡಿಂಗಲ್ಲಿ ಯಾವ ಟವರ್ ಇದೆ ಅಂತ ನೋಡಬೇಕು. ಅಲ್ಲೊಂದು ಟವರ್ ಇದೆ ನೋಡ್ಬೋದು. ಯಾವುದು ಸರೌಂಡಿಂಗಲ್ಲಿ ಯಾವ ಟವರ್ ಇಲ್ಲ ಬಿಟ್ರೆ ಅಲ್ಲಿದೆ ಟವರು. ನೋಡ್ತಿದ್ರೆ ಅಷ್ಟು ದೂರ ಇದೆ ಅಂತ ಟವರು. ಅದನ್ನ ಬಿಟ್ರೆ ಇಲ್ಲಿ ನಿಯರ್ ಒಂದಿದೆ. ಫೈಬರಲ್ಲೂ ಅಥವಾ ಮತ್ತೆ ಫೈಬರಲ್ಲೂ ಡಿಫ್ರೆನ್ಸ್ ಇದೆ. ಏರ್ ಫೈಬರ್ ಅಂದರೆ ಡೈರೆಕ್ಟ್ ಸಿಗ್ನಲ್ಸ್ನ ತಗೊಳುತ್ತೆ ಟವರ್ ಕಡೆಯಿಂದ. ಫೈಬರ್ ಅಂತಂದರೆ ಟವರ್ ಕಂಬದಿಂದ ಕೇಬಲ್ ಎಳ್ಕೋಬೇಕು. ಫಸ್ಟ್ ನಾವು ಅಬ್ಸರ್ವ್ ಮಾಡಲಿಲ್ಲ, ನಮ್ಮ ಸುತ್ತಮುತ್ತ ಇರುತ್ತಲ್ಲ ಮನೆಗಳಲ್ಲಿ ಆ ಟವರ್ನ ಮೊದಲು ಯಾವ್ದು ಹಾಕ್ಸಿದ್ದಾರೆ ಅಂತ ನೋಡ್ಕೋಬೇಕು. ನಾವು ಫಸ್ಟ್ ಯಾವುದು ನೋಡಲೇ ಇಲ್ಲ, ಅದನ್ನ ಸುಮ್ಮನೆ ತರಿಸಿದ್ವಿ. ಇಲ್ಲೇ ಮನೆ ಪಕ್ಕದಲ್ಲೇ ಹಾಕ್ಸಿದ್ರು, ಜಿಯೋನೇ ಜಾಸ್ತಿ ಹಾಕ್ಸಿದ್ರು. ನಾವು ಅದನ್ನ ನೋಡಬೇಕಾಗಿತ್ತು, ಕೇಳಬೇಕಾಗಿತ್ತು. ಆಮೇಲೆ ನೋಡಿದಾಗ ತರಿಸಿದ್ವಿ. ಫಸ್ಟಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಈಗ ಒಂದು 4-5 ದಿನ ಆಯಿತು ಹಾಕ್ಸಿ. 7 ದಿನ ಅಂತೂ ಬರ್ತಾಯಿದ್ದಿಲ್ಲ. ಆಮೇಲೆ 7 ದಿನ ಆದಮೇಲೆ ನಾವೇ ಸ್ವಲ್ಪ ಸಿಗ್ನಲ್ಸ್ನ ಸೆಟ್ ಮಾಡ್ಕೊಂಡು ನೋಡಿದ್ವಿ. ಕಸ್ಟಮರ್ ಕೇರ್ಗೆ ಫೋನ್ ಹಚ್ಚಿರು ರಿಸೀವ್ ಮಾಡ್ತಿಲ್ಲ, ಅವ್ರು ಫಿಟ್ ಮಾಡಿದವರು ಫೋನ್ ಹಚ್ಚಿರು ರಿಸೀವ್ ಮಾಡ್ತಿಲ್ಲ. ಆಮೇಲೆ ನಾವು ಫಿಟ್ ಮಾಡಿದ್ದು ಈ ಥರ ಇತ್ತು. ಆದರೆ ಒಂದು ಹೇಳಿದ್ರು ಅವರು, ನಿಮ್ಗೇನಾದರೂ ಅಥವಾ ಸಿಗ್ನಲ್ಸ್ ಟವರ್ಸ್ ಏನಾದರೂ ಬರ್ತಾ ಇಲ್ಲ ಅಂತಂದರೆ ಈ ಮೇಲ್ಗಡೆ ರಿಸೀವರಲ್ಲಿ ಗ್ರೀನ್ ಲೈಟ್ ಹತ್ತಿರಬೇಕು. ಆದರೆ ಅದು ಸಿಗ್ನಲ್ ಸಿಗ್ತಾ ಇದ್ದಿಲ್ಲ, ಗ್ರೀನ್ ಲೈಟ್ ಹತ್ತಾ ಇದ್ದಿಲ್ಲ, ಬ್ಲೂ ಲೈಟ್ ಹತ್ತಾ ಇತ್ತು. ಆಮೇಲೆ ನೈಟ್ ನಾವೇ ಎಲ್ಲ ಸಿಗ್ನಲ್ಸ್ನೆಲ್ಲ ಹುಡುಕಿ ನೋಡಿದ್ವಿ. ಗ್ರೀನ್ ಕಲರ್ ಯಾವ ಕಡೆ ಲೈಟ್ ಹತ್ತುತ್ತೋ ಆ ಕಡೆ ಟರ್ನ್ ಮಾಡಿ ಹಾಕಿದ್ವಿ. ಅವಾಗ ಇಲ್ಲೇ ನಿಯರೆಸ್ಟ್ ಒಂದು ಇದು ಸಿಕ್ತು. ಹಾಕಿರೋದನ್ನ ನೋಡ್ಬೋದು ನಾವು ಯಾವ ಥರ ಹಾಕಿದೀವಿ ಅಂತ. ಹಾಕಿದ್ರು, ಆದರೆ ಗೋಡೆ ಹೊಡೆದಿದ್ರು ಅವರು. ಅದು ನೆಟ್ವರ್ಕ್ ಅಷ್ಟು ಬರ್ತಾ ಇದ್ದಿಲ್ಲ. ನಾವು ಇದನ್ನ ಈ ಥರ ಹಾಕಿದಾದ್ಮೇಲೆ ನಾವು ಹಾಕಿದ್ದು 40 Mbps. ಅದು ಇವಾಗ 37, 36, 32 ಎಲ್ಲ ಬರ್ತಾ ಇದೆ. ಈಗ ಹಾಕ್ಸಿರೋದು ಏರ್ಟೆಲು. ನಿಮ್ಮ ಕಡೆ ಏರ್ಟೆಲ್ ಟವರ್ ಕಂಬ ಹತ್ರ ಇತ್ತು, ಚೆನ್ನಾಗಿತ್ತು ಅಂದರೆ ಹಾಕ್ಸಿ. ಇದಕ್ಕೆ ಫಸ್ಟಿಗೆ 1500 ರೂಪಾಯಿ ಕಟ್ಟಬೇಕು ಆನ್ಲೈನ್ ಆದರೆ. ನಿಮ್ದು ಹತ್ರದ್ದು ಸರ್ವಿಸ್ ಸೆಂಟ್ರ್ ಅಂಗಡಿ ಇರುತ್ತೆ ವೈಫೈದು, ಅವ್ರ ಹತ್ರ ಹೋದರೆ ಚೆನ್ನಾಗಿ ಆನ್ಲೈನ್ಗಿನ್ನ. ಯಾಕಂದ್ರೆ ಅವರೇ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ, ಹಾಕ್ಕೊಡ್ತಾರೆ. ಈ ಆನ್ಲೈನ್ ಎಲ್ಲ ಅಂತಂದರೆ ಬರ್ತಾರೆ, ಅಮೌಂಟ್ ಇಸ್ಕೊಂಡು ಹೋಗ್ತಾರೆ. ಅವರು ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲ. ಅಮೌಂಟ್ ಇಸ್ಕೊಂಡು ಹೋದಾದ್ಮೇಲೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾದರೆ ನಮಗೂ ಹಂಗೆ ಆಗಿದ್ದು. ಕಾಲ್ ಮಾಡಿದ್ರು ಈಗಲೂ ಪಿಕ್ ಮಾಡ್ತಾ ಇಲ್ಲ ಅವರು. ಬಂದಿದ್ದು ಹಾಕ್ಸ್ಕೊಂಡು ಅಮೌಂಟು, ಮತ್ತು ಇನ್ನೊಬ್ರು ಫಿಟ್ ಮಾಡೋಕ್ಕಂತ ಬಂದಿದ್ರು. ಅದು ಕನ್ಫರ್ಮ್ ಆಗಿದ್ದು ನಾವು ಸ್ಟೋರ್ಗೆ ವಿಸಿಟ್ ಕೊಟ್ಟಿದ್ವಿ. ಸ್ಟೋರ್ಗೆ ವಿಸಿಟ್ ಕೊಟ್ಟಾದ್ಮೇಲೆ ಈ ಥರ ಕೇಳಿದಾಗ ಆಗಿದೆ, ಪೇಮೆಂಟ್ ಏನು ಅಕ್ಸೆಪ್ಟ್ ಆಗಿಲ್ಲ ಅಂತಂದರು. ಮತ್ತೆ ಹೆಂಗೆ ಮಾಡೋದು ಅಂತ ನೋಡಿಕೊಂಡು ಅವ್ರನ್ನೇ ಕೇಳಿದ್ವಿ. ಈಗ ಪೇಮೆಂಟ್ ಅವ್ರಿಗೆ ಅಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ. ಸ್ವಲ್ಪ ವೈಫೈ ಹಾಕ್ಸ್ಬೇಕಾದ್ರೆ ಶಾಪ್ಗೆ ಹೋಗಿ ವಿಸಿಟ್ ಕೊಟ್ಟು ಮಾಡಿಸ್ಕೊಳ್ಳಿ, ಅದು ಚೆನ್ನಾಗಿ. ಮತ್ತು ನಿಮ್ಮ ಸುತ್ತಮುತ್ತಲೂ ಯಾವುದು ಟವರ್ ಇದೆ ಮೇನು ಅದನ್ನು ನೋಡ್ಕೊಳ್ಳಿ, ಹಾಕಿದ್ರೇ ಚೆನ್ನಾಗಿ ವರ್ಕ್ ಆಗೋದು. ಇದಾಗಿತ್ತು ವೈಫೈ ಹಾಕ್ಸೋದು ಹಿಂಗೆ ಅಂತ. ಬೆಟರ್ ಶಾಪ್ಗೆ ಹೋಗಿ ವಿಸಿಟ್ ಕೊಟ್ಟು ಹಾಕ್ಸಿ. ಮಂತ್ಲಿ ಇದರದ್ದು ರೀಚಾರ್ಜ್ ಬಂದುಬಿಟ್ಟು 699 ಇದೆ, 599 ಇದೆ. ನಮಗೆ 40 Mbps ಸಾಕಾಗಿತ್ತು. ಒಂದು 4 ಮೊಬೈಲ್ಗೆ, ಒಂದು ಟಿವಿಗೆ. ಅದಕ್ಕೆ ಇಷ್ಟು ಸಾಕು ಅಂತ ಹೇಳಿದ್ರು. ನಾವು ಫಸ್ಟಿಗೆಲ್ಲ ಕೇಳ್ಕೊಂಡ್ವಿ ಶಾಪಲ್ಲಿ, ಆಮೇಲೆ ನೋಡಿದ್ದು. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.
ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ I Will C5 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.